Hello friends, welcome to the class Indian Polity presented by Sankti sir. Sankti sir Academy ಅನ್ನುವಂಥ ಆ್ಯಪ್ ಇದೆ. ಅದರಲ್ಲಿ ನಿಮಗೆ ಎಕ್ಸಾಮ್ಗೆ ಬೇಕಾದಂಥ ಎಲ್ಲ ಇಂಪಾರ್ಟೆಂಟ್ ಕೋರ್ಸ್ಗಳು ಅಲ್ಲಿ ಸಿಗ್ತಾ ಹೋಗ್ತದೆ. ಪ್ರೀವಿಯಸ್ ಕ್ಲಾಸ್ಗಳಿಂದ ನಾವು ಇಂಡಿಯನ್ ಪಾಲಿಟಿಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳ ಮೂಲಕ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಲಾಗಿದೆ. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿಗಳಲ್ಲಿ ಇದನ್ನು ಮಾಡ್ತಾ ಇದ್ದೀವಿ? ಫಸ್ಟ್ ಏನಿತ್ತು? ರೈಟ್ ಟು ಪ್ರಾಪರ್ಟಿ, ಆಸ್ತಿ ಹಕ್ಕು ಅನ್ನೋದು ಮೂಲಭೂತ ಹಕ್ಕಿತ್ತು. ಬಟ್ ಈಗ ಸದ್ಯಕ್ಕೆ ಅದನ್ನ ಕಾನೂನುಬದ್ಧ ಹಕ್ಕು, ಇಟ್ ಈಸ್ ಅ ಲೀಗಲ್ ರೈಟ್ ಅಷ್ಟೇ ಮಾಡಿದೀವಿ. ನಮ್ಮ ಇದರಲ್ಲಿ ಮೂಲಭೂತ ಹಕ್ಕು ಅಂತ ಅದರಿಂದ ಕಿತ್ತಾಕಿದೀವಿ. ಬಟ್ ಯಾವ್ದರಿಂದ ಕಿತ್ತಾಕಿ ಅದನ್ನ ಕಾನೂನುಬದ್ಧ ಹಕ್ಕು ಮಾಡಿದೀವಿ? ಯಾವ ತಿದ್ದುಪಡಿಗಳ ಮೂಲಕ ಅಂತ ಕೇಳ್ತಾರೆ. ಒಂದು ಕ್ವಶನ್ ತಿದ್ದುಪಡಿ ಮೂಲಕ ಇದ್ದೇ ಇರ್ತದೆ. ಸರಿಯಾದ ಉತ್ತರ ಯಾವುದು? 42ನೇ ತಿದ್ದುಪಡಿ, 44, 46, 48. ಸರಿಯಾದ ಈಜಿ ಕ್ವಶನ್, ಡೈರೆಕ್ಟ್ ಕ್ವಶನ್. 44ನೇ ಸಂವಿಧಾನ ತಿದ್ದುಪಡಿ. ಈ ತರ ಎಲ್ಲ ಬೇಸಿಕ್ ಇಂದ ಹಿಡಿದು ಕಂಪ್ಲೀಟ್ ಕಾನ್ಸೆಪ್ಚುಯಲ್ ಇದು ಓರಿಯೆಂಟೆಡ್ ಎಲ್ಲ ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಕಟಿ ಸರ್ ಅಕಾಡೆಮಿಯಲ್ಲಿ ನಿಮ್ಗೆ ಸಿಗ್ತಾ ಹೋಗ್ತದೆ. ಈಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟಂಗೆ ಇದರಲ್ಲಿ 15ರಿಂದ 20 ಎಸ್ಸೆಗಳು ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಸಿಗ್ತದೆ. ಇಂಗ್ಲಿಷಲ್ಲಿ ಕೆಲವೊಂದು ಲಿಮಿಟೆಡ್ ಅಷ್ಟೇ, 4ರಿಂದ 5 ಎಸ್ಸೆ ಅಷ್ಟೇ ಸಿಗುತ್ತೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಎಸ್ಸೆಗೆ ಇದು ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಬಾಡಿ ಪಾರ್ಟ್ಸ್ ಇವೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ಅದನ್ನ ನೋಡ್ತಾ ಹೋಗಿ ಸಂಕಟಿ ಸರ್ ಅಕಾಡೆಮಿ ಆ್ಯಪಲ್ಲಿ. ಆ್ಯಂಡ್ ಇಂಡಿಯನ್ ಎಕಾನಮಿ ಕೂಡ ಈ ಬೇಸಿಕ್ ಯಾವುದು ಬ್ಯಾಕ್ವರ್ಡ್ ಕ್ಲಾಸಿಗೆ ಆಗಿರ್ಬೋದು, KS ಆಗಿರ್ಬೋದು, PDO, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಎಲ್ಲ ರೀತಿಯ ಎಕ್ಸಾಮ್ಸ್ಗಳಿಗೂ ಕೂಡ ಎಕನಾಮಿ ಅಂತೂ ಪಕ್ಕ ಬೇಕೇ ಬೇಕು. ಅದು ಎಕನಾಮಿ ಬೇಸ್ ಮೇಲೆ ಒಂದು 10ರಿಂದ 15 ಕ್ವಶನ್ ಇರ್ತಾವೆ. ಆಮೇಲೆ ಈ ಆರ್ಥಿಕ ಸಮೀಕ್ಷೆ, ಬಜೆಟ್, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸೇರಿ ಒಂದು 20 ಅಂತೂ ಕ್ವಶನ್ ಬಂದೇ ಬರ್ತಾವೆ. ಎಸ್ಪೆಷಲಿ KS ಅಲ್ಲಂತೂ ಮಿನಿಮಮ್ 30 ಇದರಲ್ಲೇ ಬರ್ತದೆ. ಯಾಕಂದ್ರೆ ಈ ಆರ್ಥಿಕ ಸಮೀಕ್ಷೆ ಮತ್ತು ಬಜೆಟ್ ಮೂಲಕನೇ 20 ಇಲ್ಲಿ ಬಂದಿರ್ತದೆ. ಆಮೇಲೆ ಪ್ಲಸ್ ಬೇಸಿಕ್ ಎಕನಾಮಿಯಿಂದ ಒಂದು 10-30 ಕ್ವಶನ್ ಕಂಪಲ್ಸರಿ ಬಂದೇ ಬರ್ತದೆ. ಮತ್ತೆ ಇದ್ರ ಜೊತೆಗೆ ಈ ಸೆಂಟ್ರಲ್ ಸ್ಟೇಟ್ ಸ್ಕೀಮ್ಗಳನ್ನು ಕೂಡ ನೋಡ್ತಾ ಹೋಗ್ತೀವಿ. ಗ್ರೂಪ್ ಪೋಸ್ಟ್ ಕೂಡ ಒಂದು ಒಳ್ಳೆಯ ಆಪರ್ಚುನಿಟಿ. KS ಎಕ್ಸಾಮ್ ಬರೀಲಾರ್ದೇ ನೀವು KS ಅಧಿಕಾರಿಗಳಾಗುವಂಥದ್ದು. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕ್ಲಾಸ್ PDF ಗಳು ಇನ್ನೇನು ವೆರಿ ಸೂನ್ ಸ್ಟಾರ್ಟ್ ಆಗ್ತದೆ. ಆಲ್ರೆಡಿ ಕೆಲವೊಂದು ನಿಮಗೆ ರೆಕಾರ್ಡೆಡ್ ವಿಡಿಯೋ ಸಿಗ್ತದೆ. ಆಮೇಲೆ ಈಗ 1ರಿಂದ 15 ಯೂನಿಟ್ ವರೆಗೂ ಕೂಡ ಮತ್ತೆ ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಒಂದೊಂದು ಯೂನಿಟ್ನು ಕೂಡ 15 ಯೂನಿಟ್ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಿ ಮತ್ತೆ ಮಿನಿಮಮ್ 5ರಿಂದ 6 ಸರ್ತಿ ಎಕ್ಸಾಮ್ ಅನ್ನೋದ್ರೊಳಗೆ ರಿವಿಷನ್ ಕೂಡ ಆಗ್ತದೆ. ಇಷ್ಟು ನೋಡಿಬಿಟ್ರೆ ನೀವು ಈ ಬ್ಯಾಕ್ವರ್ಡ್ ಕ್ಲಾಸ್ ಎಕ್ಸಾಮ್ಗೋಸ್ಕರ ಯಾವ ಒಂದು ಬುಕ್, ಯಾವುದೇ ಯೂಟ್ಯೂಬ್, ಯಾವ್ದು ಏನು ನೋಡೋ ಅವಶ್ಯಕತೆ ಇಲ್ಲ. ಇಷ್ಟು ನೋಡಿದ್ರೆ ಸಾಕು. 100 ಕ್ವಶನ್ಗೆ 90 ವರೆಗೂ ಸ್ಕೋರ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಸಿಗ್ತಾ ಹೋಗ್ತದೆ. ಓಕೆ. ನವೆಂಬರ್ 26, 1949ರಂದು ಸಂವಿಧಾನದ ಈ ಕೆಳಗಿನ ಯಾವ ನಿಬಂಧನೆಗಳು ಜಾರಿಗೆ ಬಂದಿಲ್ಲ? ನಾವೇನಂತೀವಿ? ನವೆಂಬರ್ 26, 1949ಗೆ ನಾವು ಸಂವಿಧಾನವನ್ನ ಅಳವಡಿಸ್ಕೊಂಡ್ವಿ. ಅಳವಡಿಸ್ಕೊಂಡಾಗ ಅವತ್ತಿಂದ ಕೆಲವೊಂದು ನಿಬಂಧನೆಗಳು ಜಾರಿಗೆ ಆದವು. ಬಟ್ ಆಕ್ಚುಲಿ ನಮಗೆ ಜಾರಿಯಾಗಿದ್ದೆ ಯಾವಾಗ? ಸಂವಿಧಾನ ಜನವರಿ 26, 1950ಕ್ಕೆ ಎಲ್ಲಾ ನಿಬಂಧನೆಗಳು, ಸಂವಿಧಾನದಲ್ಲಿರುವಂಥ ಎಲ್ಲಾ ನಿಬಂಧನೆಗಳು ಜಾರಿಗೆ ಬಂದವು. ಬಟ್ ನವೆಂಬರ್ 26, 1949ಕ್ಕೆ ನಮ್ಮ ಪ್ರಿಯಾಂಬಲ್ ಅಲ್ಲಿ ಈ ಡೇಟ್ ಇರುವಂಥದ್ದು. ಇದೇ ಡೇಟ್ ನಮ್ಮ ಪ್ರಿಯಾಂಬಲ್ ಅಲ್ಲಿ ಇದೆ. ಅವಾಗ್ಲೂ ಕೂಡ ಅವಾಗಲೇ ಕೆಲವೊಂದಿಷ್ಟು ವಿಷಯಗಳು, ನಿಬಂಧನೆಗಳು ಜಾರಿಗೆ ಬಂದ್ಬಿಟ್ಟಿದ್ವು ಅವು. ಬಟ್ ಇಲ್ಲಿ ಯಾವುದು ಬಂದಿಲ್ಲ ಅಂತ ಕೇಳಾರೆ. ಈ 4 ಆಪ್ಷನ್ ಅಲ್ಲಿ 3 ಅಲ್ಲಿ ಕೊಟ್ಟಿದ್ರಲ್ಲೇ ಬಂದಿದ್ದಾವೆ, ಜಾರಿ ಬಂದಿದ್ದಾವೆ. ಒಂದು ಬಂದಿಲ್ಲ, ಅದು ಲೇಟ್ ಆಗಿ. ಅಂದ್ರೆ ಯಾವಾಗ? ಜನವರಿ 26, 1950ಕ್ಕೆ ಬಂತದು ಅಂತ ಹೇಳ್ತಾ ಇದ್ದಾರೆ. ಯಾವ್ದಿದು? ಪೌರತ್ವಕ್ಕೆ ಸಂಬಂಧಿಸಿದ ನಿಬಂಧನೆಗಳು, ಚುನಾವಣೆಗೆ ಸಂಬಂಧಿಸಿದ ನಿಬಂಧನೆಗಳು, ಮೂಲಭೂತ ಹಕ್ಕುಗಳು, ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಫಂಡಮೆಂಟಲ್ ರೈಟ್ಸ್ ಅನ್ನೋದು. ಈ ಫಂಡಮೆಂಟಲ್ ರೈಟ್ ಅನ್ನೋದು ಜನವರಿ 26, 1950ಕ್ಕೆ ನಮ್ಗೇನು ಸಂವಿಧಾನ ಜಾರಿಗೆ ಬರುತ್ತಲ್ಲ ಅವತ್ತು ಬಂದಿದ್ದು. ಬಟ್ ಈ ಪೌರತ್ವಕ್ಕೆ ಸಂಬಂಧಪಟ್ಟಿದ್ದು, ಚುನಾವಣೆ, ಇವೆಲ್ಲವೂ ಕೂಡ ನವೆಂಬರ್ 26, 1949ಕ್ಕೇನೆ ಜಾರಿಗೆ ಬಂದ್ಬಿಟ್ಟಿದ್ವು. ಅವಾಗಲೇ ಜಾರಿ ಇದ್ವು ಅವು. ಯಾವ್ಯಾವ ಇದ್ದು ನೋಡಿ ಇಲ್ಲಿ ಸ್ನೇಹಿತರೆ. 26 ನವೆಂಬರ್ 1950ಗೆ ಇಲ್ಲಿ ಆರ್ಟಿಕಲ್, ಬೇಸಿಕ್ 5ನೇ ಆರ್ಟಿಕಲ್, 6, 8, 9, 60, 324 ಚುನಾವಣೆಗೆ ಸಂಬಂಧಪಟ್ಟಾಗೆ, 366, 72, 88, 91, 92, 93 ಇವೆಲ್ಲ ಆರ್ಟಿಕಲ್ಗಳು ಏನಾಗಿದ್ದವು? ಇವು 26 ನವೆಂಬರ್ 1949ಕ್ಕೆ ಜಾರಿಗೆ ಬಂದ್ಬಿಟ್ಟವು. ಬಟ್ ಎಲ್ಲ ಫೈನಲ್ ಆಗಿ ಬರೋದಂದ್ರೆ ಫೈನಲ್ ನಮ್ಮ ಸಂವಿಧಾನ ಯಾವಾಗ ಜಾರಿಗೆ ಬಂತಂದ್ರೆ ಜನವರಿ 26 ಅಂತ ಹೇಳ್ತೀವಿ. ಬಟ್ ಇವು ಕೆಲವೊಂದು ನಿಬಂಧನೆಗಳು. ಯಾವ್ಯಾವ ನಿಬಂಧನೆ? ಅವು ಪೌರತ್ವಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಚುನಾವಣೆಗೆ ಸಂಬಂಧಪಟ್ಟಿದ್ದು ನವೆಂಬರ್ 26, 1949ಕ್ಕೆ ಬಂತು. ಈ ತರದ್ದು ಕೂಡ ಕ್ವಶನ್ ಕೇಳ್ಬಿಡ್ತಾರ. ಅವಾಗೆಲ್ಲ 1950 ಜನವರಿ 26 ಇತ್ತಲ್ಲ, ಇಷ್ಟು ಬೇಗ ಯಾಕೆ ಜಾರಿಗೆ ಆಯ್ತು ಅಂತ ಕನ್ಫ್ಯೂಸ್ ಹಾಕೊಂಡ್ರಂಗಿಲ್ಲ. ಇನ್ ಡೀಟೇಲ್ ಆಗಿ ನಾವು ಹೋಗ್ತಾ ಹೋದ್ರೆ ಜಸ್ಟ್ ಬೇಸಿಕ್ ಕೂಡ ಈ ರೀತಿ ಕ್ವಶನ್ ಬರ್ತದೆ. ಅವಾಗ ಎಲ್ಲ ಓದಿದ್ರು ಮಿಸ್ ಆಯ್ತು ಅನ್ನೋಂಗಿಲ್ಲ. ಇನ್ ಡೀಟೇಲ್ ಆಗಿ ಒಂದ್ಸಲ ಸ್ಟಡಿ ಮಾಡಿಬಿಟ್ರೆ ಒಂದು 2 ಸಬ್ಜೆಕ್ಟ್ ಪರ್ಫೆಕ್ಟ್ ಆಗಿ ಸ್ನೇಹಿತರೆ. ಯಾವುದೇ ಎಕ್ಸಾಮ್ ಹೋದ್ರಿ ನೀವು 2 ಸಬ್ಜೆಕ್ಟ್ ಪೂರ್ತಿ ಪರ್ಫೆಕ್ಟ್ ಆಗಿ, ಮಿಕ್ಕಿದ್ದು ಎಬೋ ಎವರೇಜ್ಗಿನ ಸ್ವಲ್ಪ ಜಾಸ್ತಿ ಬರುವ ಲೆವೆಲ್ಗೆ ಆ ಥರ ನೋಡ್ಕೊಂಡ್ರೆ ಮೋರ್ ದೆನ್ ಸಫಿಷಿಯಂಟ್ ಆಗ್ತದೆ. ಓಕೆ. ಸೊ ನೀವು ಎಲ್ಲವನ್ನು ಪರ್ಫೆಕ್ಟ್ ಆಗಕ್ಕೆ ಹೋಗಿ ಅಲ್ಲೇ ಮಿಸ್ ಹೊಡಿತೀರಿ, ಅಥವಾ ಎಲ್ಲ ಎವರೇಜ್ ಇದ್ರೆ ಅಲ್ಲಿಯೂ ಮಿಸ್ ಹೊಡಿತದೆ.
ಸೊ ಎಲ್ಲ ಪರ್ಫೆಕ್ಟಾಗಿ ಪಿ ಎಚ್ ಡಿ ಆಗೋಲ್ಲ, ಒಂದು 2 ಸಬ್ಜೆಕ್ಟ್ ಪರ್ಫೆಕ್ಟ್ ಆಗಿ ಇನ್ನೊಂದು ಮಿಕ್ಕಿದ್ದು ಎವರೇಜ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಸ್ಕೋರ್ ಆಗ್ತದೆ. ಸಾರ್ವಜನಿಕ ಅಥವಾ ಜನರ ಗುಂಪಿನ ಯಾವುದೇ ಸದಸ್ಯರು ತನ್ನ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಪೀಡಿತ ವ್ಯಕ್ತಿಗಳ ಪರವಾಗಿ ನ್ಯಾಯಾಲಯವನ್ನು ಸಂಪರ್ಕಿಸಬಹುದು. ಇದನ್ನು ಯಾರು ಹೇಳ್ತಾರೆ, ಹೇಗೆ ಹೇಳುತ್ತೆ, ಏನಿದು? ಸಾರ್ವಜನಿಕ ಅಥವಾ ಜನರ ಗುಂಪಿನ ಯಾವುದೋ ಒಬ್ಬ ವ್ಯಕ್ತಿಗೆ, ಯಾವುದೇ ಸದಸ್ಯರು ತನ್ನ ಮೂಲಭೂತ ಹಕ್ಕುಗಳ ರಕ್ಷಣೆ ಪೀಡಿತ ವ್ಯಕ್ತಿಗಳ ಪರವಾಗಿ. ಈಗ ಯಾರು, ನೀವೆಲ್ಲ ರೋಡ್ ಮೇಲೆ ಹೋಗ್ತಿರ್ತೀರಿ, ಅಲ್ಲಿ ಯಾವುದೋ ಒಂದು ಗುಡಿಸಲಲ್ಲಿ ಅವ್ರಿಗೆ ಕರೆಕ್ಟಾಗಿ ಮನೆ ಇಲ್ಲ, ಅವರಿಗೆ ನೀರಿನ ವ್ಯವಸ್ಥೆ ಇಲ್ಲ, ತುಂಬಾ ಅಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇದ್ದಾರೆ, ಸೌಂಡ್ ಬರ್ತದೆ, ಪಾಪ ಅವ್ರು ನೋಡಿ ಕನಿಕರ ಬಂದು ನಿಮ್ಗೆ ಅನಿಸ್ತದೆ, ನಿಮ್ಗೆ ಸಂಬಂಧನೇ ಇಲ್ಲ ಅವರು, ಆದರೂ ಅವರ ಪರವಾಗಿ ನೀವು ನ್ಯಾಯಾಲಯ ಸಂಪರ್ಕಿಸಬಹುದು. ನೋಡಿ ಅವರು ಅಷ್ಟೆಲ್ಲ ಸಮಸ್ಯೆ ಬರ್ತಾರೆ, ಸರ್ಕಾರಕ್ಕೆ ಹೇಳಿ ನೀವು ಅಂತ ನೀವು ಹೋಗ್ಬೋದು ಕೋರ್ಟಿಗೆ. ಅದನ್ನ ಏನಂತ ಕರಿತೀವಿ ಅಂತ ಕರೀತಾರೆ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಸಿದ್ಧಾಂತ, ಡಾಕ್ಟ್ರಿನ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ, ಡಾಕ್ಟ್ರಿನ್ ಆಫ್ ರಿಯಲ್ ಎಫೆಕ್ಟ್, ನೈಜ ಪರಿಣಾಮದ ಸಿದ್ಧಾಂತ, ತೀವ್ರತೆಯ ಸಿದ್ಧಾಂತ, ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ, ಸಾರ್ವಜನಿಕ ಹಿತಾಸಕ್ತಿ, ಯಾವುದು ಕರಿತೀವಿ ಈ ತರ. ಇದು ಕೂಡ ಡೈರೆಕ್ಟ್ ಕ್ವಶನ್, ಸಾರ್ವಜನಿಕ ಹಿತಾಸಕ್ತಿ. ಈ ಸಲ IAS ಎಕ್ಸಾಮ್ ಅಲ್ಲಿ ಕೂಡ ಈ ಪ್ರಶ್ನೆ ಬಂದಿತ್ತು ಮೇನ್ಸ್ ಅಲ್ಲಿ, ಅಂಡ್ ಲಾಸ್ಟ್ ಇಯರ್ ಪ್ರಿಲಿಮ್ಸ್ ಅಲ್ಲಿ ಮೇನ್ಸ್ KS ಮೇನ್ಸ್ ಎಕ್ಸಾಮ್ ಅಲ್ಲಿ ಕೂಡ ಬಂದಿತ್ತು. ಲಾಸ್ಟ್ ಟೈಮ್ ಕರೆದು, ಇಯರ್ ಅಂದ್ರೆ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದ್ಸಲ ಬರ್ತದೆ, ಲಾಸ್ಟ್ ಟೈಮ್ ಕರೆದಿದ್ದು. ಸೊ ಈ ಸರ್ತಿ ಕೂಡ ಈ ತರ ಕೆಲವೊಂದು ಈ ಕಾಂಟ್ರವರ್ಸಿ ಇರುವಂತದ್ದು, ಜಾಸ್ತಿ ಸುದ್ದಿಯಲ್ಲಿ ಇರುವಂತ ಕ್ವಶನ್ಗಳು ಬರ್ತಾವೆ. ಮೇನ್ಸ್ ಅಲ್ಲಿ ಕೂಡ ಬರ್ತವೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೂ ಸಾಕಷ್ಟು ಬಾರಿ ಸುದ್ದಿಯಲ್ಲಿ ಇದ್ದೇ ಇದೆ, ಇದ್ರ ಬಗ್ಗೆ ಕೇಳ್ತಾರೆ. ಸೊ ಅದನ್ನೆಲ್ಲ ನಾನು ಇಂಡಿಯನ್ ಪಾಲಿಟಿಯಲ್ಲಿ ಇನ್ ಡೀಟೇಲ್ ಆಗಿ ಈ ತರ ಜುಡಿಷಿಯಲ್ ಓವರ್ ರೀಚ್ ಅಂದ್ರೆ ಏನು, ಸೊ ಈ ಪ್ರತಿಯೊಂದು ಡಿಫ್ರೆಂಟ್ ಪದಗಳು ಬರ್ತಾ ಹೋಗ್ತಾ ಒಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ತಿಳ್ಕೊಂಡ್ಬಿಟ್ರೆ ಬೇಕಾದ ಕೇಳಿ ಅವರು ಆನ್ಸರ್ ಮಾಡ್ತಾ ಹೋಗ್ತಾರೆ. 12 ವರ್ಷದ ಬಾಲಕನನ್ನು ಕಾರ್ಖಾನೆಯಲ್ಲಿ ಅಪಾಯಕಾರಿ ಕೆಲಸ ಮಾಡುತ್ತಿದ್ದಾನೆ. ಈ ಸಂದರ್ಭದಲ್ಲಿ ಈ ಕೆಳಗಡೆ ಯಾವುದು ಉಲ್ಲಂಘನೆ ಇದೆ? ಒಬ್ಬ 12 ವರ್ಷದ ಬಾಲಕ ಒಂದು ಅಪಾಯಕಾರಿ ಇರುವಂತ ಕಾರ್ಖಾನೆಯಲ್ಲಿ ಹಜಾರ್ಡಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಹಜಾರ್ಡಸ್ ಜಾಬ್ ಅನ್ನ ಮಾಡ್ತಾ ಇದ್ದಾನೆ ಫ್ಯಾಕ್ಟರಿಯಲ್ಲಿ. ಯಾವ್ದು ಉಲ್ಲಂಘನೆ ಆಗ್ತದೆ? ರೈಟ್ ಟು ಇಕ್ವಾಲಿಟಿ ಉಲ್ಲಂಘನೆ ಆಗ್ತದ, ರೈಟ್ ಟು ಫ್ರೀಡಮ್ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಅಸ್ಪೃಶ್ಯತೆ ನಿರ್ಮೂಲನೆ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಯಾವುದು ಉಲ್ಲಂಘನೆ ಆಗ್ತದೆ ಅವನಿಗೆ? ಸರಿಯಾದ ಉತ್ತರ ಯಾವುದು? ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಅಸ್ಪೃಶ್ಯತೆ ನಿರ್ಮೂಲನೆ, ಶೋಷಣೆ ವಿರುದ್ಧ. ಸೊ ಡೈರೆಕ್ಟ್ ಕೂಡ ಆಪ್ಷನ್ ಡಿ, ಶೋಷಣೆ ವಿರುದ್ಧ ಹಕ್ಕು. ಸೊ ಶೋಷಣೆಗೆ ಒಳಗಾಗ್ತಾ ಇದ್ದಾನೆ ಆ ಬಾಲಕ ಅನ್ನುವಂಥ. ಓಕೆ, ಈ ರೀತಿ ಬೇಸಿಕ್ ಕ್ವಶನ್. ಜರ್ಮನಿಯ ವೀಮರ್ ಸಂವಿಧಾನದಿಂದ ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ನಿಬಂಧನೆಗಳನ್ನು ತೆಗೆದುಕೊಳ್ಳಲಾಗಿದೆ? ಜರ್ಮನಿದು ವೇಮರ್ ಕಾನ್ಸ್ಟಿಟ್ಯೂಷನ್ ಇಂದ ಏನನ್ನ ತಗೊಂಡಿವಿ ನಾವು? ತುರ್ತು ಪರಿಸ್ಥಿತಿ ಮತ್ತು ಮೂಲಭೂತ ಹಕ್ಕುಗಳ ಮೇಲೆ ಅದರ ಪರಿಣಾಮಗಳ ಬಗ್ಗೆ ಇರುವಂತದ್ದು ಅರ್ಥ ಇದೆಯಾ? ಸಮವರ್ತಿ ಪಟ್ಟಿ ಬಗ್ಗೆ ಇದೆಯಾ? ಸಂವಿಧಾನಕ ತಿದ್ದುಪಡಿಗಳು, ಮುನ್ನುಡಿ ಬಗ್ಗೆ ಇದೆಯಾ? ಸರಿಯಾದ ಉತ್ತರ ಯಾವುದು? ಇದು ಕೂಡ ವೇಮರ್ ಕಾನ್ಸ್ಟಿಟ್ಯೂಷನ್ ಸಾಕಷ್ಟು ಬಾರಿ ಕೇಳಿದರೆ, ಯಾವುದನ್ನ ಯಾವ ದೇಶದಿಂದ, ಇವನ್ KS ಅಲ್ಲಿ ಕೂಡ ಟಫ್ ಇದ್ದಂತ ಕ್ವಶನ್ ಪೇಪರ್ ಅಲ್ಲಿ ಕೂಡ ಒಂದು ಈಸಿ ಕ್ವಶನ್ ಬಂದಿತ್ತು. ಈಗ ರೀ ಎಕ್ಸಾಮ್ ಆಗ್ತಾ ಇದೆಯಲ್ಲ KS, ಅದರಲ್ಲಿ ತುರ್ತು ಪರಿಸ್ಥಿತಿ ಮತ್ತು ಮೂಲಭೂತ ಹಕ್ಕುಗಳ ಮೇಲೆ ಅದರ ಪರಿಣಾಮ. ತುರ್ತು ಪರಿಸ್ಥಿತಿಯನ್ನು ನಾವು ಈ ವೇಮರ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿಲ್ಲ. ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಇದ್ದಾಗ ಮೂಲಭೂತ ಹಕ್ಕುಗಳ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನುವಂಥ ಪಾಯಿಂಟ್ ಅಷ್ಟೇ ನಾವು ವೇಮರ್ ಕಾನ್ಸ್ಟಿಟ್ಯೂಷನ್ ಅಂತ ತಗೊಂಡಿವಿ. ಕಮೆಂಟ್ ಸೆಕ್ಷನ್ ಹೇಳಿ ಸ್ನೇಹಿತರೆ, ನಾವು ತುರ್ತು ಪರಿಸ್ಥಿತಿನ ಎಕ್ಸಾಕ್ಟ್ ಆಗಿ ಅಲ್ಲಿಂದ ತಗೊಂಡು ನಾವು ರೋಲ್ ಪಡೆದಿದ್ದು. ತುರ್ತು ಪರಿಸ್ಥಿತಿನ ಜರ್ಮನಿ ವೇಮರ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿಲ್ಲ. ತುರ್ತು ಪರಿಸ್ಥಿತಿ ಇದ್ದಂತ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಏನ್ ಪರಿಣಾಮ ಬೀರುತ್ತೆ ಆ ಪಾಯಿಂಟ್ ಅಷ್ಟೇ ತಗೊಂಡಿವಿ ನಾವು. ಮತ್ತು ಅದು ಯಾವ ಆರ್ಟಿಕಲ್ ಅಲ್ಲಿ ಬರ್ತದೆ, ಮೂಲಭೂತ ಹಕ್ಕುಗಳ ಮೇಲೆ ಏನ್ ಪರಿಣಾಮ ಬರುತ್ತೆ ಅನ್ನೋದಕ್ಕೆ 2 ಆರ್ಟಿಕಲ್ ಬರ್ತಾವು. ಅವು ಯಾವ್ಯಾವ ಅನ್ನೋದು ನಾವೆಲ್ಲ ಥಿಯರಿ ಕ್ಲಾಸ್ ಅಲ್ಲಿ ಡಿಟೇಲ್ ಆಗಿ ಚರ್ಚೆ ಮಾಡಿದೀನಿ, ಅವೆಲ್ಲ ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಓಕೆ, ಸೊ ಯಾವ ದೇಶದಿಂದ ಏನೇನು ತಗೊಂಡಿವಿ ಸಾಕಷ್ಟು ಬಾರಿ ರಿಪೀಟ್ ಮಾಡಿದ್ರೆ ಇವೆಲ್ಲ ಫಾಸ್ಟ್ ಆಗಿ ಒಂದ್ಸಲ ಓದಿ ನೆನ್ಪಿಡ್ಲೇಬೇಕು. ಇದು ರಷ್ಯನ್ ರೆವಲ್ಯೂಷನ್, ರಷ್ಯಾ ಕ್ರಾಂತಿ 1900 ಯಾವಾಗ ನಡೀತದ್ದು ಕೂಡ GK ಟೈಪ್ ಕ್ವಶನ್ ಬೇಸಿಕ್ ಹೇಳ್ಬಿಡ್ತಾರೆ. 1917ರಲ್ಲಿ ನಡೆದಿದ್ದು. ಏನೇನು ತಗೊಂಡಿವಿ ಅಲ್ಲಿ? ಸಾಮಾಜಿಕ, ಸೋಷಿಯಲ್, ಶಿಕ್ಷಣ, ಆರ್ಥಿಕ, ಇದು ಮತ್ತು ರಾಜಕೀಯದಲ್ಲಿ ನ್ಯಾಯದ ಆದರ್ಶ. ಎಂತ ನ್ಯಾಯದು? ಐಡಿಯಲ್ ಆಫ್ ಜಸ್ಟಿಸ್, ಜಸ್ಟಿಸ್ ಅನ್ನ ತಗೊಂಡಿವಿ. ಎಂತದ್ದು? ಸೋಷಿಯಲ್, ಸಾಮಾಜಿಕವಾಗಿ, ಎಜುಕೇಶನ್, ಶೈಕ್ಷಣಿಕ, ಆರ್ಥಿಕವಾಗಿ, ಎಕನಾಮಿಕ್ ಅಂಡ್ ಪೊಲಿಟಿಕಲ್. ಇವೆಲ್ಲ ನ್ಯಾಯ. ಎಂತ ನ್ಯಾಯ? 4 ನ್ಯಾಯಗಳದು. ಯಾವುದು? ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ. ಈ ತರ ಆದರ್ಶಗಳನ್ನ ನಾವು ಎಲ್ಲಿಂದ ತಗೊಂಡಿವಿ ಅಂತ ಕೇಳಿದ್ರೆ ರಷ್ಯನ್ ರೆವಲ್ಯೂಷನ್ ಇಂದ ತಗೊಂಡಿವಿ. ಯಾವ ವರ್ಷ ನಡೀತದ? 1917. ಏನನ್ನ ತಗೊಂಡಿವಿ? ಜಸ್ಟಿಸ್ ಅನ್ನ, ನ್ಯಾಯವನ್ನ. ಯಾವ ತರ ನ್ಯಾಯ? 4 ತರದ ನ್ಯಾಯ. ಈ ರೀತಿ ಬೇಸಿಕ್ ಕ್ವಶನ್ ಕೇಳ್ತಾರೆ. ಪರ್ಫೆಕ್ಟ್ ಆಗಿ ಒಂದ್ಸಲ ನಾವು ಏನೇನು ಎಲ್ಲಿಂದ ತಗೊಂಡಿವಿ ಅಂದ್ರೆ ಒಂದು ಕ್ವಶನ್ ಅದು ಫಿಕ್ಸ್. ಈ ತರ ಪ್ರತಿಯೊಂದು ಈ ಪ್ರಿಯಾಂಬಲ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರ್ತದೆ. ಫಂಡಮೆಂಟಲ್ ರೈಟ್ 1 ರಿಂದ 2. ಈ ನಮ್ಮ DPSP ಅಂಡ್ ಫಂಡಮೆಂಟಲ್ ಡ್ಯೂಟಿ ಸೇರಿ ಅದೊಂದು. ಪಾರ್ಲಿಮೆಂಟ್ ಅಂದ ತಕ್ಷಣ ಅಲ್ಲಿ 1 ರಿಂದ 2. ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಅದೊಂದು ಕ್ವಶನ್.
ಸೊ ಈ ತರ ಒಂದೊಂದು ಬೇಸಿಕ್ ಆಗಿ ಈ ಪ್ರೈಮ್ ಮಿನಿಸ್ಟರ್, CM, ಗವರ್ನರ್, ಪ್ರೆಸಿಡೆಂಟ್ ಅದ್ರ ಬಗ್ಗೆ 1-2 ಕ್ವಶನ್, ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಗ್ಗೆ 1 ಕ್ವಶನ್ ಫಿಕ್ಸ್ ಅದು. ಇವನ್ ಮೇನ್ಸ್ ಅಲ್ಲಿ ಕೂಡ ಫಿಕ್ಸ್. ಈ ತರ ಒಂದು ಚಾಪ್ಟರ್ ವೈಸ್ ನೋಡ್ಕೊಂಡು ಅದ್ರ ಇನ್ ಡೀಟೇಲ್ ಆಗಿ ನೀವು ತಿಳ್ಕೊಂಡಿದ್ದಾದ್ರೆ ಎಸ್ಸೇದಲ್ಲಿ ಬರೆಯಕ್ಕೆ ಯೂಸ್ ಆಗ್ತದೆ, ಮೇನ್ಸ್ ಎಲ್ಲ ಆಗ್ತದೆ, ಪ್ರಿಲಿಮ್ಸ್ ಅಲ್ಲಿ ಏನ್ ಬೇಕಾದಾಗಬಹುದು, ಇಂಟರ್ವ್ಯೂ ಅಲ್ಲಿ ಯೂಸ್ ಆಗ್ತದೆ, ಎಲ್ಲಾ ಕಡೆ ಯೂಸ್ ಆಗುವಂತ ಸಬ್ಜೆಕ್ಟ್ಗಳು ಪಾಲಿಟಿ ಅಂಡ್ ಎಕನಾಮಿ. ನಾನು ಇಂಡಿಯನ್ ಪಾಲಿಟಿ ಎಕನಾಮಿ ಇನ್ ಡೀಟೇಲ್ ಆಗಿ ನಾನು ಚರ್ಚೆ ಮಾಡ್ತಾ ಹೋಗಿದ್ದೀನಿ ಸ್ನೇಹಿತರೆ. ಫ್ರೆಂಚ್ ರೆವಲ್ಯೂಷನ್ ಯಾವಾಗ ನಡೀತಾ ಅಂತ ಕೇಳ್ತಾರೆ, 89 ಇಂದ 99. ಅದನ್ನ ಅಲ್ಲಿಂದ ಎರವಲ್ ಪಡ್ಕೊಂಡದ್ದು, ಅದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವದ ಆದರ್ಶ, ಐಡಿಯಲ್ ಆಫ್ ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ ಅಂತವಲ್ಲ ಅವನ್ನ ನಾವು ತಗೊಂಡಿದ್ದೆ, ಎರವಲ್ ಪಡೆದಿದ್ದು. ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇಂದ ಏನ್ ತಗೊಂಡಿವಿ. ಸೊ ಈ ತರ ಪ್ರತಿಯೊಂದು ಪಾಯಿಂಟ್ ಅನ್ನ ಎಲ್ಲೆಲ್ಲಿಂದ ಏನೇನು ತಗೊಂಡಿವಿ ಅನ್ನೋದು ನಿಮಗೆ ಈ ಲಿಸ್ಟ್ ಅಲ್ಲಿ ಸಿಗ್ತಾ ಹೋಗ್ತದೆ. ಓಕೆ, ಇದನ್ನೆಲ್ಲ ಬೇಕಾದ್ರೆ ಒಂದು ಕ್ಲಾಸ್ ಅಲ್ಲಿ, ಐ ಥಿಂಕ್ ಇದನ್ನ ಒಂದು ಕ್ಲಾಸ್ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಅನ್ನ ನಾ ಇದನ್ನ ಅಲ್ಲಿ ಯಾವ ದೇಶದಿಂದ ಏನೇನು ತಗೊಂಡಿವಿ ಅನ್ನೋದು ಕೂಡ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಕ್ವಶನ್ ಆನ್ಸರ್ ಫಾರ್ಮೆಟ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಅದನ್ನ ಫಾಸ್ಟ್ ಆಗಿ ಮುಗಿಸೋಣ. ಇದ್ರ ಬಗ್ಗೆ ಬೇಸಿಕ್ ಸಾಕಷ್ಟು ಬಾರಿ ಕೇಳಿದ್ದಾರೆ. ಐರ್ಲೆಂಡ್ ಇಂದ ಏನ್ ತಗೊಂಡಿವಿ, ಐರ್ಲೆಂಡ್ ಸಂವಿಧಾನದಿಂದ. ಓಕೆ, ಇವೆಲ್ಲ ಥಿಯರಿಯು. ಇದ್ರ ಬಗ್ಗೆ ಕ್ವಶನ್ ಕೊಡೋದು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, USA ಇಂದ ಏನ್ ತಗೊಂಡಿವಿ, ಮೂಲಭೂತ ಹಕ್ಕುಗಳನ್ನ ಎಲ್ಲಿಂದ ತಗೊಂಡಿ, USA ಇಂದ. ಸೊ ಏನೇನು ತಗೊಂಡಿವಿ ಅಂತ ಇಷ್ಟು ಫಾಸ್ಟ್ ಆಗಿ ನೀವು ನೋಡ್ಕೊಂಡ್ಬಿಟ್ರೆ ಸೊ ಇದು ಈಸಿಯಾಗಿ ನಿಮಗೆ ನೆನ್ಪುಳಿತಾ ಹೋಗ್ತದೆ. ರಿಪೀಟೆಡ್ ರಿವಿಷನ್ ಮಾಡ್ತಾ ಹೋಗ್ಬೇಕು. ಫ್ರಮ್ ಕಾನ್ಸ್ಟಿಟ್ಯೂಷನ್ ಆಫ್ ಸೌತ್ ಆಫ್ರಿಕಾ ಇಂದ ಏನ್ ತಗೊಂಡಿವಿ. ಸೊ ಈ ತರ ಎಲ್ಲ ಪಾಯಿಂಟ್ಗಳು ಕಾನ್ಸ್ಟಿಟ್ಯೂಷನ್ ಆಫ್ ಸೌತ್ ಆಫ್ರಿಕಾ ಇದರಿಂದ ತಗೊಂಡಿರುವಂತದ್ದು ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ನೀವು ಚರ್ಚೆ ಮಾಡಬೇಕು. ಇವೆಲ್ಲ ನೋಡಿದಾಗ ಒಂದು ಕ್ವಶನ್ ಬರ್ತದೆ ನಿಮ್ಗೆ. ಓಕೆ, ಸೊ ಈ ಕ್ವಶನ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿಂದ ಮತ್ತೆ ನೋಡೋಣ. ರೈಟ್, ಇಲ್ಲಿವರೆಗೆ ಈಗ ಅರ್ಥ ಆಯ್ತಲ್ಲ ಸ್ನೇಹಿತರೆ. ಇವು ಎಲ್ಲೆಲ್ಲಿ ತಗೊಂಡಿವಿ ಅನ್ನೋದು ಪ್ರತಿಯೊಂದು ನೋಡ್ಬೇಕು. ಇವೆಲ್ಲ ಕ್ಲಾಸ್ಗಳನ್ನ ನಾನು ಡೀಟೇಲ್ ಆಗಿ ಇಲ್ಲಿ ಇಂಡಿಯನ್ ಪಾಲಿಟಿಯಲ್ಲಿ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ. ಅಲ್ಲಿಂದ ಯಾಕೆ ಬಂತು, ಯಾವ ರೀತಿ ಕ್ವಶನ್ ಕೇಳ್ತಾರೆ, ಏನೇನು ತಗೊಂಡಿದ್ದೇನು, ಅಲ್ಲಿ ಕನ್ಫ್ಯೂಸಿಂಗ್ ರೀತಿ ಯಾವ ಕ್ವಶನ್ ಕೇಳ್ಬೋದು, ಪ್ರತಿಯೊಂದು ಇಲ್ಲಿ ಡಿಸ್ಕಷನ್ ಆಗ್ತಾ ಹೋಗ್ತದೆ. ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡೋದು, PSI, SA ಚೆನ್ನಾಗಿ ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಎಲ್ಲ ಸಿಗುತ್ತೆ. ಎಕನಾಮಿ ಅಂಡ್ ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧಪಟ್ಟಂತ ಕ್ಲಾಸ್ಗಳನ್ನು ನೋಡ್ತಾ. ಓಕೆ, ಥ್ಯಾಂಕ್ ಯು.